ಮುಂಜಾನೆ ಶುಭವಂದನೆಗಳು. ಪರಮ ಪೂಜ್ಯ ರಾಮಧ್ರುವ ಮಹಾರಾಜರನ್ನು, ಬಾಕ್ಸ್ ಆಚಾರ್ಯವರನ್ನು, ಭವಲ್ಲಾಲ್ ಪೂಜೆ ಅವರನ್ನು, ಎಲ್ಲ ಯೋಗ ಗುರುಗಳನ್ನು ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಬೆನ್ನುಹುರಿ ನೇರವಾಗಿರಲಿ, ಕುತ್ತಿಗೆ ನೇರವಾಗಿರಲಿ, ಈ ರೀತಿ ಚಿನ್ಮುದ್ರೆಯಲ್ಲಿ ಕುತ್ಕೊಳ್ಳಿ. ಓಂಕಾರವನ್ನು ಮಾಡೋಣ. ಈಗ ಜಾಗಿಂಗನ್ನು ಮಾಡ್ತಾ ಮ್ಯೂಸಿಕ್ನೊಂದಿಗೆ ಜಾಗಿಂಗನ್ನು ಮಾಡೋಣ. ಸುಮಾರು 12 ಜಾಗಿಂಗ್ಗಳು ಮಾಡೋದ್ರಿಂದ ನಾವು ಒಂದು 5 ಕಿಲೋಮೀಟರ್ ವಾಕಿಂಗ್ ಮಾಡಿದಂಗೆ ಅಷ್ಟು ಅನುಭವಗಳ ನಮಗೆ ಪರಿಣಾಮವನ್ನು ಕೊಡ್ತದೆ. ಅದಕ್ಕೆ ಜಾಗಿಂಗ್ಗಳನ್ನು ಮಾಡಬೇಕಾದ್ರೆ ನಿಧಾನವಾಗಿ ಮಾಡಬೇಕು. ಭಾಳ
6, 24, ಬದಿಯು ಮತ್ತು ಈ ಹತ್ತಿರ ಸೆಕೆಂಡ್ಲಿ 6 7 ಈಗ ಸೂಕ್ಷ್ಮ ವ್ಯಾಯಾಮವನ್ನು ಕೈಗಳು ಪೂರ್ತಿ ಬಗ್ಗದ ದಳದಿಂದ ಮೇಲ್ಗಡೆ ಮಾಡಬಹುದು. ಈಗ ಎರಡು ಕಾಲನ್ನು ಕುಡಿಸಿ ಡೌನ್ ರೊಟೇಟ್ ಮಾಡಿ ನಮ್ಮ ಮೊಣಕಾಲುಗಳ ನೋವುಗಳು ನಿವಾರಣೆ ಆಗ್ತದೆ. ರೊಟೇಟ್ reverse. ಈಗ ನಿಂತು ಮಾಡುವಂಥ ಆಸನವನ್ನು ಮಾಡೋಣ. ಎರಡೂ ಕಾಲುಗಳು ಈ ರೀತಿ ಅಗಲವಾಗಿದೆ. ಪಾರ್ಶ್ವಕೋನಾಸನ ಮಾಡೋಣ. ಎಡಗಾಲನ್ನು ಈ ರೀತಿ ತಿರುಗಿಸಿ, ಬಲಗಾಲ ಇರಬೇಕು, ಎಡಗಾಲ ಇರಬೇಕು. ಬಿಸಿಲ ಮುಂದಿನ ತಗೊಂಡು ಮತ್ತೆ ಮಾಡೋಣ. ಮುಂದೆ ಒಂದಷ್ಟು ಮುಂದೆ ಇರಬೇಕು. ಆದಾದ್ಮೇಲೆ ಕಾಲು ಎಡಗಾಲ ಸಾಧ್ಯ ಚಾಚಿ दो भगवान दृष्टि बलगड़ी अहंकार दो ये मोड़
ಎಡಗೈಯನ್ನು ತಿರುಗಿಸೋಣ. ಎಡಗೈಯನ್ನು 3, ಬಲಗೈಯನ್ನು 7. ಚೆನ್ನಾಗಿ ಸರಿಯುತ್ತೆ. ರಿವರ್ಸ್. ಬಲಗೈ ತಿರುಗಿಸಿ ಬಲಗಾಲನ್ನು ಎಡಗೈಯನ್ನು ಕೆಳಗೆ, ಎಡಗಾಲನ್ನು ಎಡಗೈಯನ್ನು ಮೇಲ್ಕೆತ್ತಿ. ನೋಡಿ, ಈ ಆಸನ ಮಾಡೋದ್ರಿಂದ ನಮ್ಮ ಬೆನ್ನು ನಡು ನಿವಾರಣೆ ಆಗ್ತದೆ, ಬೊಜ್ಜು ನಿವಾರಣೆ ಆಗ್ತದೆ, ಮಲಬದ್ಧತೆ ಚೆನ್ನಾಗ್ತದೆ, ಕೀಲು ನೋವು ನಿವಾರಣೆ ಆಗ್ತದೆ, ಚೆನ್ನಾಗಿ ಬ್ಯಾಲೆನ್ಸ್ ಸಿಗ್ತದೆ, ಎದೆ ಭಾಳ ವಿಶ್ರಾಮ. ಈಗ ತಾರಾಸ್ತಾಸನ ಮಾಡೋಣ. ಸಮಸ್ಥಿತಿಯಲ್ಲಿ ಭುಜದ ಸಮಾಂತರವಾಗಿರಬೇಕು. ಪೂರ್ಣ ಎಷ್ಟು ಸಾಧ್ಯಷ್ಟು ನಡೆಯಬೇಕು. ಅದೇ ಕೈಗಳನ್ನು ಚಾಚ್ತಾ ನಿಧಾನ ಕೆಳಗೆ ಇರಬೇಕು. ಎರಡೂ ಕೈಗಳು ಪ್ರಾರಂಭಿಸಬೇಕು. ನಮ್ಮ ಹಣೆಯನ್ನು ಮೊಣಕಾಲು ಹಾಕಿ ಪ್ರಯತ್ನ ಮಾಡಬೇಕು. ಕಾಲನ್ನು ಮುಂಚಾಗಿ ಏನು ಮಾಡಬೇಕು. ನಮ್ಮ ನೆರಳಿಂದ ಮೇಲಿನ ಭಾಗ ಬಗ್ಗಿಸಬೇಕು. ಸಾಧ್ಯದಷ್ಟು ಆಸನದಲ್ಲಿ ಕಡಿಮೆ, ವೇಟ್ ಕಡಿಮೆ, ಕತ್ತೆ ಕಡಿಮೆ. ಚಾ ಸರಿ. ಈಗ ಮುಂದ್ಗಡೆ ಬೆಂದಿದ್ದು ಹಿಂದ್ಗಡೆ ಬರಬೇಕು. ಮುಂದೆ ಬೆಂದಿದಾಗ ಹಿಂದ್ಗಡೆ ಬಗ್ಗಬೇಕು. ಈಗ ಅರ್ಧ ಚಕ್ರಾಸನ ಮಾಡೋಣ. ಎರಡೂ ಕೈಗಳು ನೆಲ ಮೇಲಿವೆ, ಹೆಬ್ಬಳಗಳು ಸಾಧ್ಯವಾಗಲು ಎರಡು ಹೆಬ್ಬಳು ಕೂಡಿವೆ. ಸಾಧ್ಯವಾದ ಕಾಲುಗಳನ್ನು ಕುದಿಸಿ ನಿಧಾನವಾಗಿ ನಿಮ್ಮ ಶಕ್ತಿ ಅನುಸಾರ ಮಾಡಿ. ಈಗ ತಾಡಾಸನ ಮಾಡೋಣ. ಮನೆ ವಿಶ್ವ ಹೃದಯದಿಂದ ಆಚರಣೆ ಮಾಡಿ ಆ ಹೃದಯದಿಂದಕ್ಕೆ ತಾಡಾಸನ ಒಳ್ಳೆಯದು. ಹೃದಯ ರೋಗಿಗಳಿಗೆ ಈ ರೀತಿ ಕೈಗಳನ್ನು ಮುಂಗಡೆ ಮಾಡಬೇಕು. ನಮ್ಮ ದೃಷ್ಟಿಯಲ್ಲಿ
ಈಗ ರಿವರ್ಸ್ ಬಲಗೈತಿ ಎಡತಲೆಯಲ್ಲಿರುವುದು ನಿಮ್ಮ ಮನಸ್ಸನ್ನು ಏಕಾಗ್ರತೆಗೊಳಿಸಿ. ಈಗ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಸೂರ್ಯನ 12 ಹೆಸರುಗಳ ನಾಮಗಳ ಮಂತ್ರದೊಂದಿಗೆ ಸೂರ್ಯ ನಮಸ್ಕಾರಗಳನ್ನು ಈ ರೀತಿ ಕೈಗಳು ಇದೇ ನಮಸ್ಕಾರ ಸ್ಥಿತಿಯಲ್ಲಿ ಓಂ ಮಿತ್ರಾಯ ನಮಃ. ಈಗ ಸೂರ್ಯ ನಮಸ್ಕಾರದ ಆಸನಗಳ ಹೆಸರುಗಳಂತ ಸೂರ್ಯ ನಮಸ್ಕಾರ ನಡೆಸುವ ಮಾಡೋಣ. ಸೂರ್ಯ ನಮಸ್ಕಾರ ಬಹಳ ಒಳ್ಳೆ, ಇದು ಮಿನಿಮಮ್ ಕೂಡ ಒಂದು 5 ಸಲ ಆದರೂ ಮಾಡಬೇಕು. ಇದು ಹಾರ್ಟ್ ಅಟ್ಯಾಕ್ ಅವರಿಗೆ ಹೇಳ್ತಾರೆ, ಹೃದಯ ಇದ್ದವರು ಮಾಡಬೇಕು ಅಂತಾರೆ. ಈಗ ಪ್ರಾಣಾಯಾಮ ಆಸನ, ಊರ್ಧ್ವಸ್ಥಾಸನ, ಪಾದಸ್ಥಾಸನ, ದಕ್ಷಿಣಾಶ್ವ ಸಂಚಾಲನಾಸನ, ಪರ್ವತಾಸನ, ಅಷ್ಟಾಂಗಾಸನ,
ಭುಜಂಗಾಸನ, पर्वतासन, पर्वतासन, वामस्व संचालनासन, वामाश्वसंचालन, पादहस्तासन, पादहस्तासन, उद्वास्तासन, ऊर्ध्वहस्तासन, करुणासन, प्रणामासन, ಎರಡು ಕಾಲದ ಸ್ವಲ್ಪ ಬದಲಾಗಿ ನಮ್ಮ ಕುತ್ತಿಗೆ ಹಿಡಿದಿದ್ದೀವಿ, ಎರಡು ತೆಗೆದಿದ್ದೀವಿ. ಸ್ವಲ್ಪ ಈ ಹೃದಯ ಇನ್ನೇ ವಿಶ್ವ ಹೃದಯ ದಿನ ಆಚರಣೆ ಮಾಡಿದೆ. ಭಾಳಷ್ಟು ಎಲ್ಲ ವೈದ್ಯರು, ಸುಮಾರು ಒಂದು 50 ವೈದ್ಯರು ವಿಶ್ವ ಯೋಗದ ಒಂದು ಹೃದಯ ರೋಗ ದಿನದಿಂದ ಅವರೆಲ್ಲ ಹೇಳ್ಯಾರ. ಎಲ್ಲರೂ ಪ್ರತಿಯೊಬ್ಬರು ಏನು ಹೇಳಿದಾರಂತಂದ್ರೆ ಯೋಗ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಧ್ಯಾನ ಮಾಡಬೇಕು ಅಂತ ಹೇಳ್ಯಾರ. ಅವ್ರು ಕೆಲವೊಂದು ಟಿಪ್ಸ್ಗಳನ್ನು ಕೊಟ್ಟಾರ. ಅದು ನೋಡಿ, ಅದು ವಂಶವಾಹಿನಿಯ ಕಾರಣದಿಂದನೂ ಆನುವಂಶಿಕವಾಗಿಯೂ ನಮ್ಮ ಹೃದಯ ರೋಗ ಬರಬಹುದು ಅಂತ ಹೇಳ್ಯಾರ. ಅದಕ್ಕೆ ಅದರ ಹಿನ್ನೆಲೆ ಇಟ್ಕೊಂಡು ನಾವು ಅದು ಸ್ವಲ್ಪ ಸಂಶಯ ಇತ್ತಂದ್ರೆ ವೈದ್ಯರನ್ನು ಕಾಣಬೇಕು, ತಪಾಸಣೆ ಮಾಡಬೇಕು ಅಂತ ಹೇಳ್ಯಾರ. ಒಂದು ಆಲಸ್ಯತನದ ಪರಿಣಾಮ, ಎರಡನೇದೇನು ಭಾಳ ಆಲಸ್ಯಗಳಾಗಿರ್ತೀವಿ ನಾವು. ಯುವಜನರಲ್ಲಿ ಆಲಸ್ಯತನ ಹೆಚ್ಚುತ್ತಿದ್ದು, ಜೀವನ ಶೈಲಿ, ಆಹಾರ ಕ್ರಮದಲ್ಲಿ ಬದಲಾವಣೆ, ಧೂಮಪಾನ, ಮದ್ಯಪಾನ, ಉದ್ದೀಪನ ಮದ್ದುಗಳ ಸೇವನೆ, ಚಟುವಟಿಕೆ ರಹಿತ ಜೀವನ ವಿಧಾನಗಳಿಂದ ಇತ್ತೀಚಿನ ವರ್ಷಗಳಲ್ಲಿ ಯುವಜನರಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚು ವರದಿಯಾಗುತ್ತಿವೆ. ಇದರ ಜೊತೆಗೆ ಉದ್ಯೋಗದಲ್ಲಿ ಒತ್ತಡ, ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಹಾಗೂ ನಿದ್ರೆ ಮಾಡದಿರುವುದು, ಅಧಿಕ ರಕ್ತದೊತ್ತಡ, ಬೊಜ್ಜು ಹಾಗೂ ಆನುವಂಶೀಯ ಹೃದಯ ರೋಗಕ್ಕೆ ಮುಖ್ಯ ಕಾರಣಗಳು ಅಂತೇಳಿ ಇದು ಯುವಕರಿಗೆ ಸಲಹೆಗಳನ್ನು ಕೊಟ್ಟಾರೆ. ಈ ಹೃದಯ ರೋಗ ಬಂದಾಗ ಉತ್ತಮ ಚಿಕಿತ್ಸೆ ಇಲ್ಲದೆ, ಆಗ ಅಪಘಾತ ಸಂಭವಿಸಿದಾಗ ಪ್ರಥಮ ಚಿಕಿತ್ಸೆ ಕೊಡಬಹುದು. ಆದರೆ ಹೃದಯ ರೋಗಿಗಳ ಪ್ರಥಮ ಚಿಕಿತ್ಸೆ ಇಲ್ಲ. ಆದರೆ ಅವನ್ನ ಬೇಗನೆ ಆಸ್ಪತ್ರೆಗೆ ತೆಗೆದುಕೊಂಡು ECGಯನ್ನು ಮಾಡಿಸ್ಬೇಕಷ್ಟೇ. ಅಲ್ಲೇ ನಮಗೇನು ಮಾಡೋಕ್ಕೆ ಬರೋಲ್ಲ. ಅದಕ್ಕೆ ಅವರು ವೈದ್ಯರನ್ನ ಬೇಗನೆ ಒಯ್ಯಬೇಕು. ಸಿಂಪ್ಟಮ್ಸ್ ಅವರಿಗೆ ಸಿಂಪ್ಟಮ್ಸ್ಗಳು ಇರ್ತಾವೆ. ಆ ಸಿಂಪ್ಟಮ್ಸ್ ಅನಿಸ್ತಂದ್ರೆ ಬೇಗನೆ ಹೋಗಿ ECGಯನ್ನು ಮಾಡಿಸ್ಬೇಕು. ಈಗ ಏನಾದ್ರು ಆಕ್ಸಿಡೆಂಟ್ ಆಗ್ತಂದ್ರೆ ನಾವು ಏನೋ ಪ್ರಥಮ ಚಿಕಿತ್ಸೆ ಕೊಡ್ಬೋದು. ಆದರೆ ಇದಕ್ಕೆ ಪ್ರಥಮ ಚಿಕಿತ್ಸೆ ಇಲ್ಲ. ಬೇಗನೆ ಅವರೇ ECGಯನ್ನು ಮಾಡಿಸಿ ಔಷಧನ ಕೊಡಬೇಕು ಅಂತ ವೈದ್ಯರು ಹೇಳಿದ್ದಿಲ್ಲ. ಇದು ನಾವು ಹೇಳಿದ್ದಲ್ಲ. ಇನ್ನು ಮನೆ ಆಹಾರವೇ ಪರಿಹಾರ. ಅದಕ್ಕೆ ಅವರೇನಂತಾರೆ, ಹೃದಯ ರೋಗಿಗಳಿಗೆ ಹೆಚ್ಚೆಚ್ಚು ನಾವು ಮನೆ ಆಹಾರಗಳನ್ನು ತಿನ್ನಬೇಕು, ಹೋಟೆಲ್ಗೆ ಊಟ ಮಾಡಬಾರ್ದು, ಅಲ್ಲೇ ಬೇಕರಿ ಫುಡ್ಗಳನ್ನು ತಿನ್ನಬಾರ್ದು ಅಂತ ಸಲಹೆಗಳನ್ನು ಕೊಟ್ಟಾರೆ. ಆಮೇಲೆ ರಿಫೈನ್ಡ್ ಆಯಿಲಿಂದ ಸಮಸ್ಯೆ. ಭಾಳಷ್ಟು ಮಂದಿ ಏನು ಮಾಡ್ತಾರೆ, ರಿಫೈನ್ಡ್ ಆಯಿಲ್ಗಳನ್ನು ಉಪಯೋಗ ಮಾಡ್ತಾರೆ. ಅದನ್ನು ಕಡಿಮೆ ಮಾಡಬೇಕು, ಇದರಿಂದ ಹಾರ್ಟ್ ಅಟ್ಯಾಕ್ ಬರ್ತಕ್ಕಂಥ ಸಲಹೆಗಳನ್ನು ಕೊಟ್ಟಾರೆ. ಇನ್ನು ದಿಕ್ಕು ತಪ್ಪಿಸುತ್ತಿರುವ ಜಾಲತಾಣಗಳು. ಈ ಜಾಲತಾಣಗಳು ಏನು ಮಾಡಕತ್ತವೆ, ನಮ್ಮ ದಿಕ್ಕನ್ನು ತಪ್ಪಿಸಕತ್ತವೆ. ಅವ್ರು ಏನೇನೋ ತಮಗೇನು ಗೊತ್ತಿರಲ್ಲ. ಸಾಮಾಜಿಕ ಜಾಲತಾಣಗಳು ಒಬ್ಬರು ಹೆಚ್ಚಾದ ಮೇಲೆ ಆರೋಗ್ಯ ಕ್ಷೇತ್ರದ ಕುರಿತು ಹಲವು ತಪ್ಪು ಮಾಹಿತಿಗಳು ವೈರಲ್ ಆಗುತ್ತಿರ್ತವೆ. ಇವುಗಳ ಮೇಲೆ ಯಾವುದೇ ನಿಯಂತ್ರಣ ಮತ್ತು ನಿರ್ಬಂಧ ಇಲ್ಲದಿರುವುದು, ವಿಷಯ ಜ್ಞಾನ ಇಲ್ಲದ ಯಾರ್ಯಾರೋ ನಾಮಧೇಯರು ಮನಸ್ಸಿಗೆ ಬಂದಂತೆ ಹೆಲ್ತ್ ಟಿಪ್ಸ್ ಕೊಡುತ್ತಿದ್ದಾರೆ. ಇದರಿಂದ ಜನರಿಗೆ ತಪ್ಪು ಮಾಹಿತಿ ಹೋಗಿ ಕೆಲವು ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದಾರೆ. ಕೇವಲ ವಿಡಿಯೋ ತುಣುಕುಗಳನ್ನು ನೋಡಿ ಪ್ರಯೋಗ ಮಾಡಬಾರದು. ಸಂಬಂಧಪಟ್ಟ ಅಧಿಕೃತ ತಜ್ಞರನ್ನೇ ನೀವು ಯೋಗ ಗುರುಗಳಲ್ಲಿ ಯೋಗಗಳನ್ನು ಕಲಿಬೇಕು. ಅಲ್ಲೇ ನೀವು ಅಲ್ಲೇ ಟಿಪ್ಸ್ ನೋಡೋದು, ಆನ್ಲೈನಲ್ಲಿ ಯೋಗ ಕಲಿಯೋದು ಮಾಡೋದ್ರಿಂದ
ಭಾಳಷ್ಟು ಸಮಸ್ಯೆಗಳು ಉದ್ಭವಿಸಕತ್ತವ, ಅದರಿಂದ ಸಮಸ್ಯೆಗಳನ್ನು ಆಗ್ಯಾವ. ಇನ್ನು ಅತಿಯಾದ ಜಿಮ್ ಅಪಾಯಕಾರಿ. ಭಾಳಷ್ಟು ಮಂದಿ ಅಪಾಯಕಾರಿ ಅಂತ ಜಿಮ್ಗಳನ್ನು ಮಾಡ್ತಾರೆ. ಜಿಮ್ ಮಾಡ್ಬೋದು, ಆದರೆ ತಮಗೆ ಎಷ್ಟು ಬೇಕೋ ಅಷ್ಟು ಮಾಡಬೇಕು. ಅದನ್ನು ಒಂದು ದಿನಕ್ಕೆ 30 ನಿಮಿಷ ಟ್ರೇಡ್ಮಿಲ್ ಮಾಡಬಹುದು ಅಷ್ಟೇ. ಅದನ್ನು ಭಾಳ ಅತಿ ಮಾಡಬಾರ್ದು. ಅದಕ್ಕೆ ಎಷ್ಟು ಮಾಡಬೇಕಂತಂದ್ರೆ ಒಂದು ದಿನಕ್ಕೆ 30 ನಿಮಿಷ ಟ್ರೇಡ್ಮಿಲ್ ಮಾಡಬಹುದು ಅಷ್ಟೇ, ಹೆಚ್ಚಿಗೆ ಅದನ್ನು ಮಾಡಬಾರ್ದು. ಅದಕ್ಕಿಂತ ಹೆಚ್ಚು ನೀವೇನು ಮಾಡಿರಿ, 40 ನಿಮಿಷ ವಾಕ್ ಮಾಡಿರಿ. ಹಿಂಗಿಲ್ಲ ಅವ್ರು ಯೋಗ ಮಾಡೋದಾಗಿಲ್ಲ ಅಂದರೆ ಏನು ಮಾಡಿರಿ, 40 ನಿಮಿಷ ಅವರು ವಾಕ್ ಮಾಡಿರಿ ಅಂತ ಇದು ಡಾಕ್ಟರ್ ವೈದ್ಯರ ಸಲಹೆ. ಇನ್ನು ತೂಕ ಇಳಿಕೆ ಹೆಸರಿನಲ್ಲಿ ಅದೊಂದು ದಂಧೆ ಮಾಡಕತ್ತಾರ, ಡೋಂಟ್ ಮಿಸ್ ಎ ವೀಕ್. ಅದಕ್ಕೆ ಈ ವರ್ಷದ ಒಂದು ಘೋಷವಾಕ್ಯವನ್ನು ಕೊಟ್ಟಾರೆ. ಏನು ಕೊಟ್ಟಾರೆ ಅಂದ್ರೆ, ಇಂದು ಈ ವರ್ಷದ ವಿಷಯ ದಿನದ ಘೋಷವಾಕ್ಯ. ಇದರರ್ಥ ಜೀವನ ಶೈಲಿಯಲ್ಲಿ ಆಹಾರ ಕ್ರಮದಲ್ಲಿ ಕಂಡುಬರುವ ವೈಪರೀತ್ಯಗಳಿಂದ, ಆನುವಂಶಿಕ ಮತ್ತಿತರ ಕಾರಣಗಳಿಂದ ಬರುವ ಹೃದಯಾಘಾತ ತಡೆದು ಹೃದಯ ಆರೋಗ್ಯ ಜಾಗೃತಿ, ನಿಯಮಿತ ತಪಾಸಣೆ, ಆರಂಭದಲ್ಲಿ ಸಮಸ್ಯೆ ಪತ್ತೆಯಂಥ ಎಚ್ಚರಿಕೆ ಕ್ರಮಗಳ ಮೂಲಕ ಹೃದಯ ಆರೋಗ್ಯ ಕಾಪಾಡಿಕೊಳ್ಳುವುದೇ ಈ ಘೋಷವಾಕ್ಯದ ಧ್ಯೇಯವಾಗಿದೆ. ಇನ್ನು ಆಹಾರ ಕ್ರಮ ಹೀಗಿರಲಿ ಅಂತ ಹೇಳಿ ಎಂಥ ಆಹಾರ ಇರಬೇಕು? ಮನೆಯಲ್ಲಿ ತಯಾರಿಸಿದ ಆಹಾರ ಸೇವನೆ ಆಗಿದೆ. ಹೋಟೆಲ್ ಸೇರಿದಂತೆ ಹೊರಗಿನ ಆಹಾರ ಸೇವನೆ ಮಿತವಾಗಿರಲಿ. ಅತಿಯಾದ ಉಪ್ಪು, ಖಾರ, ಮಸಾಲೆ ಪದಾರ್ಥಗಳ ಸೇವನೆ ಬೇಡ. ತಾಜಾ ಹಣ್ಣು, ತರಕಾರಿ, ಧಾನ್ಯಗಳನ್ನೇ ಸೇವಿಸಬೇಕು. ಹೆಚ್ಚಿನ ಕೊಬ್ಬು ಇರುವ ಮಾಂಸ ಪದಾರ್ಥದ ಸೇವನೆ ಒಳಿತಲ್ಲ. ಎಣ್ಣೆ ತೆಗೆದ ಪದಾರ್ಥಗಳ ಸೇವನೆ ಮಿತವಾಗಿರಲಿ. ಬೇಯಿಸಿದ ಮೀನಿನ ಆಹಾರ ಆರೋಗ್ಯಕ್ಕೆ ಪೂರಕ. ಹೃದ್ರೋಗ ಲಕ್ಷಣಗಳು ಕಂಡುಬಂದಲ್ಲಿ ECG ಮಾಡಿಸುವುದು. ಇನ್ನು ಫಿಟ್ನೆಸ್ ಇಷ್ಟು ಸಾಕತ್ತಾರೆ. ಏನು ಮಾಡಬೇಕು? ಯೋಗ ಮತ್ತು ಧ್ಯಾನ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಎಲ್ಲರೂ ವೈದ್ಯರು ಹೇಳಿದೇನು, ಯೋಗ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿರ್ತಾರೆ. ಅಂದರೆ ಎಲ್ಲರಿಗೂ ಶ್ರೇಷ್ಠವಾದಂಥದ್ದು ಯೋಗ. ನಿಯಮಿತ ವ್ಯಾಯಾಮದಿಂದ ಹೃದಯ ಆರೋಗ್ಯ ಕಾಪಾಡಿಕೊಳ್ಳಬಹುದು. ಪ್ರತಿದಿನ ಬೆಳಗ್ಗೆ 40 ನಿಮಿಷ ನಡಿಗೆ ಹಾಗೂ ವ್ಯಾಯಾಮ ಮಾಡುವುದು ಉತ್ತಮ. ಜಿಮ್ಮಿಗೆ ಹೋಗುವವರು ಅಲ್ಲಿ ಜಿಮ್ಮಿಗೆ ಹೋಗ್ತಾರೆ, ಅವರು ಮುಖವಾಗಿ ಹೆಚ್ಚಿಗೆ ನೀವು ಅಲ್ಲಿ ಜಿಮ್ಗಳನ್ನು ಮಾಡಬಾರ್ದು. ಇನ್ನು ಹೃದಯಾಘಾತದ ಲಕ್ಷಣಗಳೇನು? ಎದೆಯಲ್ಲಿ ತೀವ್ರವಾದ ನೋವು ಬರ್ತದೆ, ಚಳಿಯಲ್ಲೂ ಮೈ ಬರೋದು, ಭುಜ, ಕೈ, ಕುತ್ತಿಗೆ ಕೆಳದವಡೆ, ಬೆನ್ನು ನೋವು, ಆಯಾಸ ಮತ್ತು ಅತಿಯಾದ ಸುಸ್ತುವಕ್ಕತೆ, ಗ್ಯಾಸ್ಟ್ರಿಕ್ ರೀತಿಯ ಲಕ್ಷಣಗಳು, ತಲೆ ಸುತ್ತುವಿಕೆ, ವಾಕರಿಕೆ, ಎದೆಯಲ್ಲಿ ಭಾರವಾದ ಅನುಭವ, ಉಸಿರಾಟದ ಸಮಸ್ಯೆ, ಎದೆ ಬಡಿತ ಜೋರಾಗುವುದು, ಬಿಟ್ಟು ನೋವು ಕಾಣಿಸಿಕೊಳ್ಳುವುದು, ಇವೆಲ್ಲ ಹೃದಯ ರೋಗದ ಕಾರಣಗಳು. ಇನ್ನು ಹೃದಯಾಘಾತಕ್ಕೆ ಕಾರಣ, ಇದು ಹೃದಯಕ್ಕೆ ಲಕ್ಷಣಗಳಿಲ್ಲ. ಇನ್ನು ಹೃದಯಕ್ಕೆ ಕಾರಣಗಳನ್ನು ಯಾಕೆ ಹೃದಯ ಇವರಿಗೆ ಆಕತಿ ಅನ್ನೋಕ್ಕೆ ಅನಿಯಮಿತ ಆಹಾರ ಕ್ರಮ, ಅನಾರೋಗ್ಯಕರ ಜೀವನ ಶೈಲಿ. ಅವ್ರ ಅನಾರೋಗ್ಯ ಚೆನ್ನಾಗಿ ಇಟ್ಕೊಂಡಿರಲ್ಲ ಶರೀರವನ್ನು, ಮತ್ತು ಅವ್ರ ಜೀವನ ಶೈಲಿ ಚೆನ್ನಾಗಿರಲ್ಲ. ಚಟುವಟಿಕೆ ರಹಿತ ಜೀವನ ಪದ್ಧತಿ, ಧೂಮಪಾನ, ಮದ್ಯಪಾನ, ಮಾದಕ ವ್ಯಸನ, ಅತಿಯಾದ ರಕ್ತದೊತ್ತಡ ಮತ್ತು ಮಧುಮೇಹ, ಕುಟುಂಬದಲ್ಲಿ ಹೃದಯಾಘಾತದ ಹಿನ್ನೆಲೆ, ಅತಿಯಾದ ಮಾನಸಿಕ ಒತ್ತಡ, ನಿದ್ರಾಹೀನತೆ, ಸ್ಥೂಲಕಾಯ ಸಮಸ್ಯೆ, ಹೊರಗಿನ ಆಹಾರ ಸೇವನೆ ಮತ್ತು ಈ ರೀತಿ ಹೃದಯ ಕಾರಣಕ್ಕೆ ಲಕ್ಷಣಗಳು ಅವು ನಮ್ಮ ಕಾರಣಗಳು. ಅದಕ್ಕೆ ನಾವೆಲ್ಲರೂ ಈ ಮೇನಪ್ಪ ಅಂತಂದ್ರೆ ಯೋಗ ಮಾಡಿರಿ, ಧ್ಯಾನ ಮಾಡಿರಿ, 10 ನಿಮಿಷ ಯೋಗ ಮಾಡಿರಿ, 30 ನಿಮಿಷ ಪ್ರಾಣಾಯಾಮ ಮಾಡಿರಿ, 60% ಧ್ಯಾನ ಮಾಡಿರಿ, 10% ಯೋಗಾಸನ, 30% ಪ್ರಾಣಾಯಾಮ, 60% ಧ್ಯಾನ ಮಾಡಬೇಕು. BP ಇದ್ದವು ಇಷ್ಟು ನೀವು ಮಾಡಿದ್ರಂದ್ರೆ ನಿಮ್ಮ ಹೃದಯ ಕಾಯಿಲೆಯನ್ನು ನಿವಾರಣೆ ಮಾಡ್ಕೋಬೋದು. ಆದಷ್ಟು ಸಕ್ಕರೆ ಕಾಯಿಲೆಯನ್ನು ಬರದಂತೆ ಎಚ್ಚರ ವಹಿಸಿಕೊಳ್ಳಿ. ಸಕ್ಕರೆ ಕಾಯಿಲೆ ಬಂತು ಅಂತಂದ್ರೆ ಅದನ್ನು ಕಂಟ್ರೋಲ್ ಮಾಡಿಕೊಂಡು ಭಾಳಷ್ಟು ಅದ್ರ ಹಿಂದೆ ರೋಗಗಳು ಬಂದಾಗ್ತಾವೆ. ಅದಕ್ಕೆ ನಾವು ಸಕ್ಕರೆ ಕಾಯಿಲೆಯನ್ನು ಆಗದಂತೆ ನೋಡ್ಕೋಬೇಕಾದ್ರೆ ನಮ್ಮಲ್ಲಿ 7-8 ಆಸನಗಳು. ನೀವು ಡೈಲಿ ಆ ಸಕ್ಕರೆ ಅಥವಾ ಶುಗರ್ ಕಾಯಿಲೆಗಳನ್ನು ನಿವಾರಣೆ ಮಾಡ್ಕೋಬೇಕಾದ್ರೆ ಈ ಆಸನಗಳು ಮಾಡಿದರೆ ಆ ಕಾಯಿಲೆ ನೀವು ಬರೋದಿಲ್ಲ. ಇಲ್ಲಾಂದರೆ ಬಂತಪ್ಪ ಅಂತಂದರೆ ಇವನ್ನ ಆಸನಗಳು ಮಾಡ್ತಾ ಇದ್ದರೆ ಕಂಟ್ರೋಲ್ ಇರ್ತವೆ. ಅದಕ್ಕೆ ನೀವು ಹೃದಯದ ದಿನದ ಅನೇಕ
ವೈದ್ಯರು ಸಲಹೆಗಳನ್ನು ಕೊಟ್ಟಾರ. ಅದರ ಪ್ರಕಾರ ನೋಡಲಾಗಿ ಯೋಗವೇ ಶ್ರೇಷ್ಠ ಅನ್ನೋದನ್ನು ಅವರು ತಿಳಿಸಿ ಹೇಳ್ಯಾರ. ತಾನೆಲ್ಲ ಯೋಗದಲ್ಲಿ ಭಾಗವಹಿಸಿ ನಾವು ಮನೆಗೆ ಯೋಗವನ್ನು ಹೇಳ್ಕೊಡ್ತಾ ಇದ್ದೇವೆ. ಫ್ರೀ ಆಗಿ ಅದು ಭಾಳಷ್ಟು ಟಿಪ್ಸ್ಗಳನ್ನು ಕೊಟ್ಟು ಯೂಟ್ಯೂಬ್ದಲ್ಲಿ ಅನೇಕ ತಮಗೇನೋ ಗೊತ್ತಿರಲಿಲ್ಲ, ಏನೋ ಒಂದು ಹೊಸಾದ ಸಂಶೋಧನೆ ಮಾಡಿ ಹೇಳ್ತಾ ನಿಮ್ಮ ದಾರಿಯ ದಿಕ್ಕುಗಳನ್ನು ತಪ್ಪಿಸ್ತಕ್ಕಂತಾರೆ. ಅದಕ್ಕೆ ನೀವು ಗುರುವಿನ ಮೂಲಕ ನಮ್ಮ ಪತಂಜಲಿಯ ರಾಮದೇವ್ ಗುರೂಜಿ ಅವರ, ಭವಲಾಲ್ ಗುರೂಜಿ ಅವರು ಭಾಳ ಚೆನ್ನಾಗಿ ನಿಮಗೆ ಒಂದು ಜವಾಬ್ದಾರಿಯಿಂದ ಅವ್ರು ಕೊಡ್ತಾರೆ. ನಿಮ್ಗೆ ಏನೇ ಹೇಳಿದ್ರು ಒಂದು ಜವಾಬ್ದಾರಿ ಇರ್ತದೆ ಏನಾರ ಆದರೆ. ಅದಕ್ಕೆ ನೀವು ಅವಧಿಯಲ್ಲಿ ಯೋಗವನ್ನು ಕಲಿಯಿರಿ. ಒಂದು ನಿಮ್ಮ ಆತ್ಮೀಯ ಗುರುಗಳ ಮೂಲಕ ಯೋಗವನ್ನು ಕಲಿಯಿರಿ. ಈಗ ನಿಧಾನ 2 ಕಾಲಗಳನ್ನು ಚಾಚಿ ಈಗ ವಕ್ರಾಸನ ಮಾಡೋಣ. ಈ ರೀತಿ ಈ ಸಕ್ಕರೆ ಕಾಯಿಲೆಗೆ, ಶುಗರ್ ಕಾಯಿಲೆ ಒಂದು ಒಳ್ಳೆಯ ಆಸನ ಇದೆ. ಹೆಚ್ಚು ಹೊಟ್ಟೆಯನ್ನು ತಿನ್ನಿಸಬೇಕು. ನಮ್ಮ ಕುತ್ತಿಗೆ ಬಲಭುಜಕ್ಕೆ ಸಮಾಂತರವಾಗಿರಬೇಕು. ಈಗ ಬಲಗಾಲ ನಿಷೇಧ ಮಾಡಿ ಎಡಗಾಲನ್ನು ಮಡಚಿ ಬಲಗೈಯಿಂದ ಬಲಗಾಲಿನ ಮೊಣಕಾಲು ನಿಲ್ಲಿಸಬೇಕು. ಕುತ್ತಿಗೆ ತಿನ್ನಿಸಬೇಕು. ಎಷ್ಟು ಸಾಧ್ಯತೆ ತಿಳಿಸ್ತಿರಲಿಲ್ಲ. ನಿಮ್ಮಲ್ಲಿ ಏನಾಗಿರುವಂಥ ಶುಗರ್ ಕಡಿಮೆ ಕಾರಣವಲ್ಲ, ಇನ್ಸುಲಿನ್ ಕಡಿಮೆ ಮಾತ್ರ ಶುಗರ್ ಬರ್ತದೆ. ಇನ್ಸುಲಿನ್ನ ಜಾಸ್ತಿ ಮಾಡ್ಕೋಬೇಕಾದ್ರೆ ನಮ್ಮಲ್ಲಿ 3-4 ಆಸನಗಳನ್ನು ಮಾಡಿದ್ರೆ ಇನ್ಸುಲಿನ್ ಆಟೋಮೆಟಿಕ್ ಬರ್ತದೆ. ಈಗ ಅರ್ಧ ಚಕ್ರಾಸನ ಮಾಡುವ, ಅರ್ಧ ಮಚ್ಚೇಂದ್ರಾಸನ. ಅರ್ಧ ಮಚ್ಚೇಂದ್ರಾಸನ ಮಾಡುವಾಗ ಇಲ್ಲಿ ಎರಿನಲ್ ಗಂಟೆ ಒಳಗೆ ವಿಷ ತುಂಬಿರ್ತದೆ ಅಥವಾ ಪಿತ್ತ ಹಾಕಿರ್ತೈತಿ, ವಾಂತಿ ಹಾಕಿರ್ತೈತಿ. ಅವರೆಲ್ಲ ಈ ಅರ್ಧ ಮಚ್ಚೇಂದ್ರಾಸನವನ್ನು ಮಾಡಬೇಕು. ಅದಲ್ಲದೆ ಸಕ್ಕರೆ ಕಾಯಿಲೆಗೂ ಸಹ ಇದು ಮಧುಮೇಹ ಕೂತಿದ್ದು ಒಳ್ಳೆಯ ಆಸನ. ಈ ರೀತಿ ಬಲಗಾಲವನ್ನು ಎಡಗಾಲ ಕತ್ತಬೇಕು. ಈ ರೀತಿ ಕುತ್ತಿಗೆಯನ್ನು ಸಾಧ್ಯವಾದಷ್ಟು ತೆಗೆಸಬೇಕು, ಹೊಟ್ಟೆಯನ್ನು ತೆಗೆಸಬೇಕು. ನಮ್ಮಲ್ಲಿರೋ ವಿಷಯ ಎಲ್ಲ ಬರಬಹುದು. ಹೆಂಡತಿಗೆ ಬಟ್ಟೆಯಲ್ಲಿರುವ ನೀರನ್ನು ಹೋದರೆ ಹೇಳ್ತಿದ್ದೀವಿ. ಹಂಗೆ ನಮ್ಮ ಈ ರೀತಿ ಆಸನದಲ್ಲಿರಬೇಕು. ಸುಮಾರು 1 ಸೆಕೆಂಡ್ವರೆಗೆ ಆಸನದಲ್ಲಿ ನಿಲ್ಲಬೇಕು. ನಿಲ್ಲಿಸ್ತೀವಿ. ರಿವರ್ಸ್. ಸಾಧ್ಯವಾದಷ್ಟು ಕಾಲಗಳನ್ನು ಒಳಗಡೆ ಅಂದರೆ ಚೆನ್ನಾಗಿ ಈ ಹೊಟ್ಟೆ ಒಳಗಿನ ಅಂಶ ಎಲ್ಲ ಹೊರಗೆ. ಇದು ಈಗ ವಜ್ರಾಸನ ಸುತ್ತುಗಳು. ವಜ್ರಾಸನ ಮಾಡಬೇಕಾದ್ರೆ ಈಗೇನು ಮಾಡಬೇಕು? ಬಲಗಾಲನ್ನು ಈ ರೀತಿ ಮತ್ತೋಬೇಕು. ಒಮ್ಮೆ ಗಾಲಗಳನ್ನು ಬಿಡುವಂಥ ಸಾಧ್ಯತೆ ಇರಬೇಕು. ಅದಕ್ಕೇನು ಮಾಡಬೇಕು? ಈ ರೀತಿ ಬಲಗಾಲನ್ನು ಮಡಚಬೇಕು. ಈ ರೀತಿ ಮತ್ತೆ ಈ ಕಡೆ ಬರಬೇಕು. ಬಂದು ಎಡಗಾಲನ್ನು ಈ ರೀತಿ ತಗೋಬೇಕು. ಎರಡೂ ಬಲಗಳು ಈ ರೀತಿ ಕೂಡಿರಬೇಕು. ಈ ರೀತಿ ಭಾಳ ನೋವು ಆಗ್ತದೆ. ಏನು ಮಾಡಬೇಕು? ಇಲ್ಲೊಂದು ಟಾವೆಲ್ ಹಾಕಬೇಕು. ಇಲ್ಲಿ ಒಂದು ಟಾವೆಲ್ ಸುತ್ತಿ ಇಲ್ಲಿ ಇಟ್ಕೊಂಡಿದ್ರೆ ನೋವುಗಳು ಸ್ವಲ್ಪ ದಿವಸ ರೂಢಿ ಆಗಬೇಕು. ಈ ರೀತಿ ಮಾಡಬೇಕು. ಇನ್ನೊಂದು ಸಕ್ಕರೆ ಕಾಯಿಲೆಗೆ ಈ ಮೇಡಮು ಮುಂಡೂಕಾಸನ. ಈ ರೀತಿ ನೋಡಿ, ಈ ರೀತಿ ಕೈಗಳನ್ನ ಮುಷ್ಟಿ ಮಾಡಬೇಕು. ಹೆಬ್ಬಲನ್ನು ಒಳಗಡೆ ಹಾಕಬೇಕು. 4 ಬಲಗಳನ್ನು ಅದ್ರ ಮೇಲೆ ಇಡಬೇಕು. ಇಲ್ಲೇ ಕಿಬ್ಬೊಟ್ಟೆ ಒಳಗೆ ಇಟ್ಟು ನಿಧಾನವಾಗಿ
ಉಸಿರನ್ನು ಬಿಟ್ಟ ಕೆಳಗಡೆ ಬರಬೇಕು. ನಮ್ಮ ಎದೆ ಹೊಡಿತಾಗಿರಬೇಕು. ನಮ್ಮ ದೃಷ್ಟಿ ಸ್ವಲ್ಪ ಮೇಲ್ಗಡೆ ಇರಬೇಕು. ಹೆಚ್ಚೆಚ್ಚಿಗೆ ಈ ಆಸನದಲ್ಲಿ ಇರಬೇಕು. ಇದು ವಜ್ರಾಸನ. ಈ ಆಸನದಲ್ಲಿ ಇದು ಮಂಡುಕಾಸನದ ಸಕ್ಕರೆ ಕಾಯಿಲೆ ನಿವಾರಣೆ ಮಾಡಿಕೊಂಡು ನಿಮಗೆ ಉಸಿರನ್ನು ತೆಗೆದುಕೊಳ್ಳೋದಕ್ಕೆ ಕಲಿಸಿದಾಗ ಉಸಿರನ್ನು ತೆಗೆದುಕೊಟ್ಟ ಮೇಲುಗಡೆ ಬರಬೇಕು. ಇದು ಮೊದಲನೇ. ಇದರೊಳಗೆ ಎರಡನೇ ಸ್ಥಿತಿ ಏನು ಮಾಡಬೇಕು? ಇಲ್ಲೇ ಕಿಬ್ಬಟ್ಟೊಳಗೆ ಎಡಗೈಯನ್ನು ಇರಬೇಕು. ಪೂರ್ತಿ ಒಳಗಡೆ ಹೀಗೆ ಹಾಕೊಂಡು ಉಸಿರನ್ನು ಬಿಡ್ತಾ ಹೊರಗಡೆ ಬರಬೇಕು. ನಿಮ್ಮ ದೃಷ್ಟಿಯಲ್ಲಿ ಮತ್ತೆ ಉಸಿರು ತೆಗೆದುಕೊಟ್ಟ ಈ ರೀತಿ ಮಾಡಿ. ಈ ವಜ್ರಾಸನ ಏಕೈಕ ಆಸನ ಅಂತಂದ್ರೆ ಊಟ ಮಾಡಿ ಮಾಡುವಂಥ ಆಸನ ಇದೊಂದೇ ಆಸನ. ಊಟ ಮಾಡಿ ಒಂದು 5 ನಿಮಿಷ ಬಿಟ್ಟು ನೀವು ಏನು ಮಾಡಬೇಕು? ಈ ಆಸನದಲ್ಲಿ ಕೂತ್ಕೊಂಡ್ರೆ ಡೈಜೆಷನ್ ಚೆನ್ನಾಗಿದೆ. ಇಲ್ಲಿ ಜಠರ ಕ್ರಿಯೆ ಒತ್ತಡ ಆಗೋದ್ರಿಂದ ಇಲ್ಲೇ ನಮ್ಮ ಅಡಿಗೆ ತಯಾರು ಮಾಡುವಂಥ ಜಠರ ಕ್ರಿಯೆ ಇದೇ ಚೆನ್ನಾಗಿ ಇಟ್ಕೊಳ್ಬೇಕು. ಈ ಆಸನ ಬಹಳ ಒಳ್ಳೆಯ ಆಸನ ಇದೆ. ವಜ್ರಾಸನದಲ್ಲಿ ಇವಕ್ಕೆ ವಜ್ರ ಅಂತ ಹೆಸರಿಟ್ಟರು. ಈ ಆಸನವನ್ನು ಹೆಚ್ಚೆಚ್ಚಿಗೆ ಕೂತ್ಕೊಳ್ಳಿಕ್ಕೆ ರೂಢಿ ಮಾಡ್ಕೋಬೇಕು. ನೋಡಿ, ನಮಾಜ್ ಮಾಡ್ಬೇಕಾದ್ರೆ ಈ ಆಸನದಲ್ಲಿ ಕುಂತು ನಮಾಜ್ ಮಾಡ್ತಾರೆ. ಅದಕ್ಕೆ ಹೆಚ್ಚೆಚ್ಚಿಗೆ ನಿಂತ್ಕೊಳ್ಬೇಕು. ಈಗ ಧನಿ ಉಷ್ಟ್ರಾಸನ ಮಾಡೋಣ. ಅರ್ಧ ಉಷ್ಟ್ರಾಸನ. ಈ ರೀತಿ ಎರಡೂ ಕಾಲುಗಳ ಕೂದಲು, ಎರಡೂ ಕೈಗಳು ನೆಲದ ಮೇಲೆ ನಿಮಗೆ ಶಕ್ತಿ ಅನುಸಾರ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹಿಂಗಡಿ ಬರೋದಕ್ಕೆ ಪ್ರಯತ್ನ ಮಾಡಿ. ಹೆಚ್ಚೆಚ್ಚಿಗೆ ಆಸನದಲ್ಲಿ ಇರಬೇಕು. ಈಗ ಅರ್ಧ ಉಷ್ಟ್ರಾಸನ. ಈಗ ಪೂರ್ಣ ಉಷ್ಟ್ರಾಸನ ಮಾಡೋಣ. ಬಲಗೈಯನ್ನು ತೆಗೆದುಕೊಂಡು ಬಲಗಾಲಿನ ಹಿಂಬಳೆ ಇಟ್ಕೊಂಡು ಹೀಗೆ ಎಡಗೈಯಿಂದ ಎಡಗಾಲಿ ಹಿಂಬಳೆ ಇಟ್ಕೊಳ್ಬೇಕು. ಕಾಲು ಬಿಸಿಲೇ ಹೊಟ್ಟೆಯನ್ನು ಹಿಂದೆ ಒತ್ತಬೇಕು. ಈಗ ಗೋಮುಖಾಸನ ಮಾಡೋಣ. ಬಲಗಾಲನ್ನು ಎತ್ತಿ ಏಕೆ ಗೋಮುಖ ಅಂತಂದ್ರೆ ಆಕಳ. ಇಲ್ಲಿ ಈ ರೀತಿ ಆಕಳ ಮುಖ ಕಾಣ್ತದೆ. ಇದಕ್ಕೆ ಗೋಮುಖಾಸನ ಅಂತೇಳಿ ಅವಾಗ 1000 ವರ್ಷಗಳ ಹಿಂದೆ ಪತಂಜಲಿಯವರ ಹೆಸರನ್ನು ಇಟ್ಟರು. ಈ ರೀತಿ ಇದನ್ನು ನೇರ ಮಾಡಬೇಕು. ಕಣ್ಣು ಮುಚ್ಚಿ ನಮ್ಮನ್ನು ಅನಾಡಿಗಳ ಬೀಳ್ಕೊಂಡು ಗಮನಿಸಬೇಕು. ಎಲ್ಲಿ ನೋವುಗಳು ಬರ್ತವೆ, ಎಲ್ಲಿ ಬೀಚ್ ಬರ್ತದನ್ನು ಗಮನಿಸಬೇಕು. ಇದು ರಿವರ್ಸ್.
ಬಲಗಾಲಿನ ಈ ಕಾಲಿನ ಕುಂತಿರ್ಬೇಕು. ಅಂದರೆ ಬ್ಯಾಲೆನ್ಸ್ ಚೆನ್ನಾಗಿ ಸಿಗ್ತವೆ. ಈಗ ಯಾವ ಕಾಲ ಮೇಲ್ಗಡೆ ಇದೆ ಆ ಕೈನ ಮೇಲ್ಗಡೆ ಈ ರೀತಿ. ಮುಚ್ಚಿ ನಮ್ಮ ಶರೀರದ ಒಪ್ಪಿಕೊಂಡು ಮುಗಿಸ್ಬೇಕು. ಇವು ಎಷ್ಟೋ ಜಿಮ್ ಮಾಡಿದ್ರು ಒಬ್ಬ ಭಾರತ ದೇಶದೊಳಗೆ ರನ್ನಿಂಗದಲ್ಲಿ ಹೆಸರಿಂದ ಅವನು ವೇಗದ ರಾಜ ಹೆಸರಿಟ್ಟಿದ್ರು. ಅವ ಈಗ ಏನಾಗೈತಂದ್ರೆ ಅವನಿಗೆ ಒಂದು ಮೆಟ್ಟಲು ಏರಕ್ಕೆ ಬರೋಲ್ಲ, ತೇಕತ್ತದ, ದಮ್ ಬರ್ತದ. ನೋಡ್ರಿ, ಭಾಳ ಜಿಮ್ ಮಾಡೋದ್ರಿಂದ ಸಹ ನಮಗೆ ಭಾಳಷ್ಟು ಅವರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾವೆ. ಯಾಕೆ ಆಗ್ತಾವಂದ್ರೆ ಉಸಿರಾಟದ ತೊಂದರೆಯಿಂದ ಬಳಲ್ತಾವೆ ಯಾರ ಅತಿ ಜಿಮ್ಗಳನ್ನು ಮಾಡೋರು. ಯೋಗದಿಂದ ಈ ಉಸಿರಾಟದ ತೊಂದರೆ ನಿವಾರಣೆ ಮಾಡ್ಬೋದು. ಇದು ಈಗ ಶಶಾಂಕಾಸನ. ಶಶಾಂಕಾಸನ ಮಾಡೋದ್ರಿಂದ ಏನಾಗ್ತದೆ, ಮಾನಸಿಕವಾಗಿ ಬೆಳಗೋದು ಇದು ಒಳ್ಳೆಯ ಆಸನ. ಇದಕ್ಕೆ ಚೈಲ್ಡ್ ಪೋಷನ್ನು ಅಂತ. ಭಾಳ ಬೇಜಾರಾದಾಗ ವಿಶ್ರಾಂತಿ ಪಡ್ಕೋಬೇಕಾದ್ರೆ ಏನು ಮಾಡಬೇಕು, ಈ ಶಶಾಂಕಾಸನ ಆಸನವನ್ನು ಮಾಡಬೇಕು. ಯೋಗ ಮುದ್ರೆಯಲ್ಲಿ ಕೂತು ಹಣೆಯನ್ನು
ಸರ್ವೇ ಜನಾಃ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯन्तು ಮಾ ಕ್ವಚಿತ್ ದುಃಖಭಾಗ್ಭವೇತ್ ಓಂ ಶಾಂತಿ ಶಾಂತಿ ಶಾಂತಿ. ಹಿಂದುಗಳ ಕೈಕಟ್ಟಿ ಭೂಮಿಗೆ ನಮಸ್ಕಾರ ಮಾಡಿ ಸೂರ್ಯದೇವನಿಗೆ ನಮಸ್ಕಾರ ಮಾಡೋಣ. ಮತ್ತೆ ನಾಳೆ 6:30 ಗಂಟೆಗೆ ನಿಮ್ಗೆ ಅಲ್ಲಿ ನಾವು ಚಿಕ್ಕಮಗಳೂರಲ್ಲಿ ನಿಮಗೆ ಅಲ್ಲಿ ಯೋಗವನ್ನು ಹೇಳ್ಕೊಡ್ತೇವೆ. ನಾಳೆ ನೀವೆಲ್ಲ ಆನ್ಲೈನಲ್ಲಿ ಚಿಕ್ಕಮಗಳೂರಲ್ಲಿ ಆನ್ಲೈನಲ್ಲಿ ಯೋಗವನ್ನು ಬೆಳಗ್ಗೆ ಯೋಗವನ್ನು ಹೇಳ್ಕೊಟ್ಟು ಅಲ್ಲೇ ನೀವು ಅಲ್ಲಿಯ ಒಂದು ವಾತಾವರಣ ಅಲ್ಲಿ ಯೋಗವನ್ನು ದಿನ ನೋಡಿ